ಅವನಿಗೆ ಎದ್ದು ಏಳಾಕ ಒಬ್ಬ ಸೇವಕ, ಅವನಿಗೆ ಮಲಗ್ಸಾಕ ಒಬ್ಬ ಸೇವಕ, ಅವ ಹೊರಗೆ ಬಂದ್ರೆ ಚಪ್ಪಲಿ ಹಾಕ್ಕೊಳ್ರಿ ರಾಜರೇ ಅಂತ ಹೇಳಕ್ಕೆ ಒಬ್ಬ ಸೇವಕ. ಕೈಗೊಬ್ಬರ ಆಳು ಕಾಲ್ಗೊಬ್ಬರ ಆಳು. ರಾಜರ ವೈಭವ ನಿಮಗೆಲ್ಲ ಗೊತ್ತೈತೆ. ರಾಜ ವೆರೈಟಿ ಊಟ ಮಾಡ್ತಿದ್ದ. ಅವನಿಗೆ ಮನಸ್ಸಿಗೆ ಹೆಂಗೆ ಬರ್ತೈತಲ್ಲ ಹಂಗೆ ರಾಣಿಯರನ್ನು ಬದಲು ಮಾಡ್ತಿದ್ದ. ಆದ್ರೆ ರಾಜಗೆ ಒಂದು ಕೊರತೆ ಏನಿತ್ತು ಅಂದ್ರೆ ನಿದ್ದೆನೇ ಮಾಡ್ತಿದ್ದಿಲ್ಲ ಅವ. ಏನು ಮಾಡಿದ್ರೂ ನಿದ್ದೆ ಬರ್ತಿದ್ದಿಲ್ಲ ರಾಜಕ್ಕೆ. ಆ ರಾಜ ಆಸ್ಥಾನದೊಳಗೆ ಒಬ್ಬವ ಟೈಲ್ಸ್ ಒರೆಸ್ತಿದ್ದ ಸೇವಕ. ಅವಂದು ಗುಡಿಸಲು ಮನೆ ಏನು ಕಟ್ಕೊಂಡಿದ್ನಲ್ಲ ಒಂದು ಹೆಂಡತಿ ಸಾಯುತಕ. ರಾಜ ಬಂಗಾರದ ಅರಮನೆ, ಬಂಗಾರದ ಪ್ಲೇಟ, ಊಟ ಮಾಡೋದು ಎಲ್ಲ ಅದ್ಭುತ. ಸೈನಿಕ ಏನು ಟೈಲ್ಸ್ ಒರೆಸಿದ್ನಲ್ಲ ಮನಿದು, ಅವ ಗುಡಿಸಲು ಮನೆ ಒಂದ ಹೆಂಡತಿ ತಿಂತಿದ್ದಿದ್ದು ಬಾಳಿ ಎಲ್ಯಾಗ. ರಾಜರು ಕೇಳಿದರು ಅವನಿಗೆ, ಸೈನಿಕನಿಗೆ, ನಿನಗೆ ನಿದ್ದೆ ಬರ್ತೈತನು ಅಂತ ಕೇಳಿದರು. ಕಣ್ಣು ತುಂಬ 12 ತಾಸು ಮಕ್ಕೊಂತೀನ್ರಿ ಮಹಾರಾಜರೇ ಅಂದವ. ರಾಜರಂದರು, ಹಂಗಿದ್ರೆ ನೀನು ನನ್ನ ಹಂಗೆ ದಿವಸ ರಾಣಿಯರು ಬದಲು ಮಾಡ್ತಿ ಕಾಣಿಸ್ತದ. ಅವಾಗ ಸೈನಿಕ ಅಂತಾನ, ಎದಿ ಮುಟ್ಕೊಂಡು ಹೇಳ್ತೀನ್ರಿ, ನನ್ನ ನಂಬಿ ಏನು ತಾಳಿ ಕಟ್ಟಿನಲ್ಲ ಅಕ್ಕಿನ ನನಗೆ ಸಾಯುತಕ ಅಂದವ. ಇಷ್ಟೇ ಅನ್ನೋದಕ್ಕೆ ರಾಜರು ಹೇಳಿದ್ರು, ನಿಂದೇನು ಬಂಗಾರದ ಅರಮನೆ ಅಲ್ಲ, ಬಂಗಾರದ ಪ್ಲೇಟ್ ಅಲ್ಲ, ನನ್ನ ಹಂಗೆ ನೀ ದಿವಸ ಬದಲು ಮಾಡೋದಿಲ್ಲ, ಕೈಗೊಬ್ಬರು ಕಾಲ್ಗೊಬ್ಬರು ಸೇವಕರಿಲ್ಲ, ಮತ್ತು ನಿದ್ದೆ ಹೆಂಗೆ ಮಾಡ್ತೀನಿ ಅಂತ ಕೇಳಿದಾಗ ಒಬ್ಬ ಸೇವಕ ಕಿಮ್ಮತ್ತಿನ ಮಾತು ಹೇಳ್ತಾನೆ, ರಾಜರ ನಿಮ್ಮ ಅರಮನೆ ಕಟ್ಟಿದ್ದು ಅಹಂಕಾರದಿಂದ, ನನ್ನ ಗುಡಿಸಲು ಕಟ್ಟಿದ್ದು ಪ್ರೀತಿಯಿಂದ, ಪ್ರೀತಿ ಅರಮನೆ ನಂದು ಅಂದವ. ಎಷ್ಟು ಅದ್ಭುತವಾಗಿ ಮಾತನ್ನು ಹೇಳ್ತಾರೆ. ಇಫ್ ಯು ವಾಂಟ್ ಟು ಬಿ ಅಲೈವ್ ಫಾರ್ ಎವರ್ ಇನ್ ದಿಸ್ ವರ್ಲ್ಡ್, ಜಸ್ಟ್ ಲವ್. ಇಫ್ ಯು ವಾಂಟ್ ಟು ಬಿ ಫಾರ್ ಎವರ್ ಇನ್ ದಿಸ್ ವರ್ಲ್ಡ್, ಡೋಂಟ್ ಕನ್ಸ್ಟ್ರಕ್ಟ್ ಆರ್ಕಿಟೆಕ್ಚರ್, ಡೋಂಟ್ ಬಿ ಅ ಗ್ರೇಟ್ ಪೊಯೆಟ್ರಿ, ಡೋಂಟ್ ಬಿ ಅ ಗ್ರೇಟ್ ರಿಚೆಸ್ಟ್ ಮ್ಯಾನ್. ಟು ಬಿ ದ ರಿಚೆಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್, ಜಸ್ಟ್ ಲವ್ ಬೈ 3 to 4 inch ಹಾರ್ಟ್ ಅಂತ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತನ್ನು ಹೇಳ್ತಾರೆ. ಈ ಜಗತ್ತನ್ನು ಗೆಲ್ಲಬೇಕಾಗಿತ್ತು, ಈ ಜಗತ್ತೊಳಗೆ ನೀನು ಬಹು ದಿನಗಳ ಒಳಗೆ ಉಳಿಬೇಕಾಗಿತ್ತು ಅಂದರೆ ಏನೂ ಮಾಡಬೇಕಾಗಿಲ್ಲ, ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಪ್ರೀತಿಸಿ. ಏನು ತೊಗೊಂಡು ಹೋಗ್ತೀರಿ ಅವ್ವ? ತಾಲೂಕು, ಜಿಲ್ಲಾ, ರಾಜ್ಯ ಏನು ಕಿವ್ಯಾಗ ಹಾಕ್ಕೊಂಡಿವಲ್ಲ, ಏನಾರ ತೊಗೊಂಡು ಹೋಗಿವೇನು? ಮತ್ತು ನಮ್ಮ ಬಳಗೆ ಏನೈತಲ್ಲ, ನಾನು ಒಂದು ಕಾರ್ಯಕ್ರಮಕ್ಕೂ ಹೋಗಿದ್ದೆ. ಬೆಳಗ್ಗೆ ಪಾದಯಾತ್ರೆ ಮಾಡಬೇಕಾದ್ರೆ ಅರಮನೆ ಕಟ್ಟಂಗೆ ಮನೆ ಕಟ್ಟಿದ್ದವ ಭೂಪ. ಹೊರಗೆ 20 ತೂತು ಬಿದ್ದಿದ್ದು ಬನೇನು ಹಾಕ್ಕೊಂಡು ಕಟ್ಟಿ ಮ್ಯಾಗ ಕುಂತಿದ್ದವ. ಮನೆ ನೋಡ್ತಿ ಮಸ್ತ್ ಅದ, ಬನೇನು ತೂತು ಬಿದ್ದಿದ್ದು ಹಾಕ್ಕೊಂಡು ಕಟ್ಟಿ ಮ್ಯಾಗ ಕುಂತಾನ. ಸುಮ್ಮ ಕೇಳಿದೆ ನಾನು, ಅಷ್ಟು ಮಸ್ತ್ ಮನೆ ಕಟ್ಟಿಯಲ್ಲ, ಹೊರಗೆ ಯಾಕೆ ಕುಂತಿ? ಬಿಸಿಲು ರಣ ಐತಿ, ಎದಕ್ಕೆ ಬೇಕು ನಿನಗಂತ ಕೇಳಿದೆ. ಅವ ಅಂದ, ಸ್ವಾಮಿಗಳ ಬರ್ರಿ ಅಂತ ನನ್ನ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋದ. ಒಳಗೆ ಕರ್ಕೊಂಡು ಹೋಗಿ ಲಾಕರ್ ತೋರಿಸಿದನ್ರಿ ಅವ. ಲಾಕರ್ ಒಳಗೆ ಮತ್ತೊಂದು ಲಾಕರ್, ಅದ್ರ ಲಾಕರ್ ಒಳಗೆ ಮತ್ತೊಂದು ಲಾಕರ್. ಏನು ಇಟ್ಟಾನಂತ ನಾ ಹೇಳಿ ನೋಡ್ತೀನಿ, 10 ಎಕರೆ ಬಾಂಡ್ ಪೇಪರ್ ಇಟ್ಟಿದ್ದಮ್ಮ ಒಳಗೆ. 10 ಎಕರೆ ಬಾಂಡ್ ಪೇಪರ್ ಒಳಗಿಟ್ಟಿದ್ದ, ಇವ ಹೊರಗೆ ಕಟ್ಟಿ ಮ್ಯಾಗ ಕುಂತಿದ್ದ. ನಾನು ಆಯ್ತಪ್ಪ ಇದನ್ಯಾಕೆ ಇಲ್ಲಿ ಇಟ್ಟು ಕೇಳಿದಾಗ, ನಿಮ್ಗೆ ಗೊತ್ತಿಲ್ಲರಿ ಸ್ವಾಮಿಗಳ, 10 ಎಕರೆ ಕಿಮ್ಮತ್ತು ನಿಮಗೇನು ಗೊತ್ತೈತಿ? ಸಿಟಿಯಾಗಿರೋ 10 ಎಕರೆ ಇವತ್ತ ಮಾರಿದ್ನಿ ಅಂದ್ರೆ ನಾಳೆ ನಾ ಕರೋಡಪತಿ, ಅದನ್ನು ಲಾಕರ್ದಾಗ ಇಟ್ಟೀನಿ, ನಾ ಹೊರಗೆ ಕುಂತೀನಿ ಅಂದ. ಸ್ವಲ್ಪ ಬಾಂಡ್ ಪೇಪರ್ ಒಂದು ಮಾತು ಹೇಳಕತ್ತೈತಿ, ಕಿವಿ ಕೊಡು ಅಂದ ನಾನು. ಬಾಂಡ್ ಪೇಪರ್ ಏನೋ ಅನ್ನಕತ್ತದ, ನಿಮ್ಗೆ ಕರೆಯಕತ್ತದ, ಕಿವಿ ಕೊಡು ಅಂತ ನಾನು ಹೇಳಿದಾಗ ಸಣ್ಣಗೆ ಬಾಂಡ್ ಪೇಪರ್ ಕಿವಿ ಕೊಟ್ಟು ಕೇಳ್ತಾನ. ಬಾಂಡ್ ಪೇಪರ್ ಅನ್ನಕೊತ್ತಿತ್ತು, ಎಷ್ಟು ಹುಚ್ಚದಿಲೆ ಮಂಗ್ಯ ಅಂತದು ಮೊದಲ. ಎಷ್ಟು ಹುಚ್ಚದಿಲೆ ಮಂಗ್ಯ, 20 ವರ್ಷದಿಂದ ಇದ ಬಾಂಡ್ ಪೇಪರ್ದಾಗ ನಿಮ್ಮ ಅಪ್ಪನ ಹೆಸರಿತ್ತು, ಈಗ ನಿಮ್ಮ ಅಪ್ಪ ಎಲ್ಲದಾನ? ಮಣ್ಣಾಗ. ಇವತ್ತು ನನ್ನ ಹೆಸರು ಮ್ಯಾಗ ನಿಂದೈತಿ, ನೀ ಎಲ್ಲಿ ಹೋಗವ? ನೀನು ಮಣ್ಣಾಗೆ. ಇನ್ನು 20 ವರ್ಷ ಬಿಟ್ರೆ ಇದೇ ಬಾಂಡ್ ಪೇಪರ್ ಹೆಸರು ಮ್ಯಾಗ ನಿಮ್ಮ ಮಕ್ಕಳ ಹೆಸರು ಬರ್ತದ, ಅವು ಇರ್ತಾವನು, ಅವು ಹೋಗುವೆ. ನೀವೆಲ್ಲರೂ ಮಣ್ಣಾಗ ಹೋಗಿರಿ, ನಾ ಮಾತ್ರ ಎಸಿದಾಗ ಆರಾಮ್ ಕುಂತೀನಂತದು ಬಾಂಡ್ ಪೇಪರ್.